ಎಲ್ಲಾ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿವರೆಗೂ ಹಣ ಈಗ ಜಮೆ ಆಗಲು ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಎದಕ್ಕಂದ್ರೆ ನಿಮಗೆ ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಇವತ್ತು ಬಂದಿರುವಂತದ್ದು. ಇನ್ನು ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರೆ, ರೇಷನ್ ಕಾರ್ಡ್ ಇದ್ದ ಫಲಾನುಭವಿಗಳು ನೀವಾಗಿದ್ರೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಭರ್ಜರಿ ಸಿಹಿ ಸುದ್ದಿ. ಇನ್ನು ವೀಕ್ಷಕರೇ, ನೀವು ಮನೆಯಲ್ಲಿಯೇ ಸೆಲ್ಫ್ ಲಾಕ್ ಡೌನ್ ಆಗಿ ಅಂತ ಆರೋಗ್ಯ ಇಲಾಖೆಯಿಂದ ಒಂದು ಸಲಹೆ ಬಂದಿದೆ. ಹೌದು, ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದು ಯಾರಿಗೆ ಅನ್ವಯವಾಗುತ್ತೆ? ಮನೆಯಲ್ಲಿ ಎದಕ್ಕೆ ಸೆಲ್ಫ್ ಲಾಕ್ ಡೌನ್ ಆಗ್ಬೇಕು? ಮನೆಯಲ್ಲಿ ಎದಕ್ಕೆ ಇರಬೇಕು? ಮನೆಯಿಂದ ಹೊರಗಡೆ ಯಾಕೆ ಬರಬಾರದು? ಇನ್ನು ಈ ಜಿಲ್ಲೆಗಳಿಗೆ ಅಲರ್ಟ್ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ವೇದಿಕೆ ಮೇಲೆ ಇದ್ದಾಗಲೇ ಒಂದು ಭೀಕರ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ಮತ್ತೆ ಜಸ್ಟ್ ಮಿಸ್ ಆಗಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಒಂದು ಕಡೆಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ, ಉದ್ವಿಗ್ನದ ಪರಿಸ್ಥಿತಿ, ಇನ್ನೊಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ಕೂಡ ನಡೆದಿದೆ. ಮತ್ತಷ್ಟು ಯುದ್ಧ ಭೀಕರ ಆಗ್ಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಗಳಿಗೂ ಕೂಡ 4,000 ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿರುವಂತದ್ದು. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ರು ಕೂಡ ಇವತ್ತು ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಕೊಡಿ. ವೀಕ್ಷಕರೇ, ನಿಮಗೂ ಕೂಡ 29ನೇ ಕಂತು ಹಣ ಜಮೆ ಆಗಿದೆಯಾ? ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಇಂದ ಸಾವಿರಾರು ಜನರಿಗೆ ತುಂಬಾ ಸಹಾಯವಾಗಲಿದೆ. ವೀಕ್ಷಕರೇ, ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೌದು, 29ನೇ ಕಂತು ಹಣ ಜಮೆ ಆಗೋದಕ್ಕೆ ಗೃಹಲಕ್ಷ್ಮಿಯರಿಗೆ ಈಗ ಶುರು ಆಗಿದೆ. ವೀಕ್ಷಕರೇ, ನಿಮ್ಮ ಅಕೌಂಟ್ಗೂ ಕೂಡ ಈಗ ಹಣ ಬಂದಿರಬಹುದು. ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ನೀವು ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನೋಡಿ. ವೀಕ್ಷಕರೇ, ಇನ್ನು 3 ರಿಂದ 4 ದಿನ ನೀವು ಕಾಯ್ಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ನೀವು ಚಿಂತೆ ಪಡಬಾರದು, ಮತ್ತೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಕೂಡ ತಗೋಬೇಡಿ. ಎದಕ್ಕಂದ್ರೆ ವೀಕ್ಷಕರೇ ನೋಡಿ, ಈಗ ಪ್ರತಿಯೊಂದು ಅಕೌಂಟ್ಗೂ ಕೂಡ ಹಣ ಬರೋದು ಕೆಲವೊಮ್ಮೆ ತಡವಾಗಬಹುದು. ತುಂಬಾ ಅಕೌಂಟ್ಗೆ ಹಣ ಬರುತ್ತೆ, ಒಮ್ಮೊಮ್ಮೆ ಒಂದು ಅಕೌಂಟ್ಗೆ ಲೇಟ್ ಆಗಿ ಬಂದಿರುತ್ತೆ, ಅದರಲ್ಲಿ ನೀವು ಕೂಡ ಇರಬಹುದು. ಹೀಗಾಗಿ ನೀವು ಆತುರ ಪಡಬಾರದು, ನಿಮ್ಮ ಅಕೌಂಟ್ಗೆ ಹಣ ಬಂದೇ ಬರುತ್ತೆ. ತಾಳ್ಮೆಯಿಂದ ನೀವು ಇರಬೇಕಾಗುತ್ತೆ. ವೀಕ್ಷಕರೇ, ಇಲ್ಲಿ ಸರ್ಕಾರದಿಂದ 1,25,00,000 ಮಹಿಳೆಯರಿಗೆ ಹಣ ಹಾಕ್ಬೇಕಲ್ಲ. ಸೊ ಪ್ರತಿಯೊಂದು ಅಕೌಂಟ್ಗೂ ಕೂಡ ಹಣ ಹಾಕ್ಬೇಕಂದ್ರೆ ಬ್ಯಾಂಕ್ ನಲ್ಲಿ ಕೆಲವು ಸರ್ವರ್ ಸಮಸ್ಯೆಗಳು ಬರುತ್ತೆ. ಹಣ ಜಮೆ ಆಗುವಾಗ ಕೆಲವೊಮ್ಮೆ ನಿಮಗೆ ಮೊಬೈಲ್ಗೆ SMS ಬರೋದಿಲ್ಲ. ಆದ್ರೆ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿದ್ರೆ ಅಲ್ಲಿ 2,000 ರೂಪಾಯಿ ಜಮೆ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ತುಂಬಾ ಜನ ಮೊಬೈಲ್ ಮೆಸೇಜ್ ಮೇಲೆ ಅವಲಂಬಿತರಿರ್ತಾರೆ. ಮೊಬೈಲ್ಗೆ ಒಮ್ಮೊಮ್ಮೆ ಮೆಸೇಜ್ ಕೂಡ ಬರೋದಿಲ್ಲ. ವೀಕ್ಷಕರೇ, ಸೊ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿಲ್ಲ, ಪಾಸ್ಬುಕ್ ಅನ್ನ ನೀವು ಚೆಕ್ ಮಾಡಬಹುದು. ಅಥವಾ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಇನ್ನು 3 ರಿಂದ 4 ದಿನ ನೀವು ಕಾಯ್ಬೇಕಾಗುತ್ತೆ. ವೀಕ್ಷಕರೇ, ಒಟ್ಟಾರೆ ಹೇಳೋದಾದ್ರೆ ನೋಡಿ, ಮೊನ್ನೆ ತಾನೇ 28ನೇ ಕಂತು ಹಣ ಕೂಡ ಜಮೆ ಆಗಿದೆ ಎಲ್ಲಾ ಕರ್ನಾಟಕದ ಜಿಲ್ಲೆಗಳಲ್ಲಿ. ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 28ನೇ ಕಂತು ಹಣ ಜಮೆ ಆಗಿದೆ. ಈಗ 29ನೇ ಕಂತು ಹಣ ಜಮೆ ಆಗೋ ಪ್ರಕ್ರಿಯೆ ಶುರುವಾಗಿದೆ. ವೀಕ್ಷಕರೇ, ಹೌದು, ಈಗಾಗಲೇ ಈ ಒಂದು ಹಣ ಕೆಲವೊಂದು ಗೃಹಲಕ್ಷ್ಮಿ ಅಕೌಂಟ್ಗೆ ರಿಸೀವ್ ಕೂಡ ಆಗಿದೆ. ಆದ್ರೆ ಇನ್ನು ಕೆಲವರಿಗೆ ಬಂದಿಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸರ್ಕಾರದಿಂದ ಅಧಿಕೃತವಾಗಿ 29ನೇ ಕಂತು ಹಣ ಬಿಡುಗಡೆ ಆಗಿದೆ ಅಂತ ಅಪ್ಡೇಟ್ ಅಧಿಕೃತವಾಗಿ ಬಂದಿಲ್ಲ. ಆದ್ರೆ ಗೃಹಲಕ್ಷ್ಮಿಯವರು ಒಬ್ರಲ್ಲ ಇಬ್ರಲ್ಲ ನೂರಾರು ಜನರು ಕಮೆಂಟ್ ಮಾಡ್ತಾ ಇದ್ದಾರೆ 29ನೇ ಕಂತು ಹಣ ಬಂದಿದೆ ಅಂತ. ಸೊ ವೀಕ್ಷಕರೇ, ನಿಮ್ಮ ಅಕೌಂಟ್ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಹಣ ಬರಬಹುದು. 28ನೇ ಕಂತಿನವರೆಗೂ ಹಣ ಬಂದಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ಇನ್ ಮುಂದೆ ಹಣ ಬರುತ್ತೆ. ಹೌದು, ಯಾವುದೇ ಕಾರಣಕ್ಕೂ 1 ತಿಂಗಳು ಹಣ ಮಿಸ್ ಆಗಲ್ಲ. ಮೊದ್ಲೇನಾಗ್ತಾ ಇತ್ತು, ಯೋಜನೆ ಪ್ರಾರಂಭವಾದಾಗ 1 ವರ್ಷದವರೆಗೂ ಹಣ ಸರಿಯಾಗಿ ಬರ್ತಾ ಇರಲ್ಲ ಅಂತ ಗೃಹಲಕ್ಷ್ಮಿಯವರು ಹೇಳ್ತಾ ಇದ್ರು. ಆದ್ರೆ ನೋಡಿ ವೀಕ್ಷಕರೇ, ಈಗ ಎಲ್ಲಾ ಸರ್ವರ್ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಲಾಗಿದೆ, ಎಲ್ಲಾ ತಾಂತ್ರಿಕ ದೋಷಗಳನ್ನ ಸರಿ ಮಾಡಲಾಗಿದೆ. ಇನ್ ಮುಂದೆ ಪ್ರತಿ ತಿಂಗಳು ಯಾವುದೇ ಅಡೆಚಣೆ ಇಲ್ಲದೆ ಹಣ ಹಾಕ್ತಿವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮೊನ್ನೆ 2-3 ತಿಂಗಳದ್ದು ಇನ್ನೂ ಬಾಕಿ ಕೊಡದಿದೆ, ಅದನ್ನು ಕೂಡ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಹೀಗಾಗಿ ಇದು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ನಿಮ್ಮ ಹತ್ತಿರ BPL ಕಾರ್ಡ್ ಇರ್ಲಿ, APL ಕಾರ್ಡ್ ಇರ್ಲಿ, ನೀವು ಗೃಹಲಕ್ಷ್ಮಿಗೆ ಇನ್ನೂ ಕೂಡ ಅರ್ಜಿ ಹಾಕಿಲ್ಲ ಅಂದ್ರೆ ಈಗಲೂ ಕೂಡ ನೀವು ಅರ್ಜಿ ಹಾಕಬಹುದು. ಈ ಅರ್ಜಿ ಹಾಕಲು ಕೊನೆ ದಿನಾಂಕ ಇದೆ ಅಂತ ಹೇಳಕ್ ಆಗಲ್ಲ. ಎದಕ್ಕಂದ್ರೆ ಈ ಒಂದು ಅರ್ಜಿ ಪ್ರಕ್ರಿಯೆ ನಿರಂತರವಾಗಿ ಪ್ರಾರಂಭವಿದೆ. ಅಂದ್ರೆ ಅರ್ಜಿ ಪೋರ್ಟಲ್ ಇನ್ನೂ ಕೂಡ ಓಪನ್ ಇದೆ. ನೀವು ಸೇವಾ ಸಿಂಧು ಪೋರ್ಟಲ್ ಹೋಗಿ ಅಥವಾ ಕರ್ನಾಟಕ 1 ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಬಹುದು. ಅರ್ಜಿ ಹಾಕ್ಬೇಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರು ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ಕಡ್ಡಾಯವಾಗಿ, ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ನೀವು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ವೀಕ್ಷಕರೇ, ಒಂದು ವೇಳೆ ನಿಮ್ಮ ಅಕೌಂಟ್ಗೆ 3-4 ತಿಂಗಳಿನಿಂದ ಹಣ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗಿ NPCI ಮ್ಯಾಪಿಂಗ್ ಆನ್ ಆಗಿದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ, ಆಧಾರ್ ಸೀಡಿಂಗ್ ಆಗಿದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ವೀಕ್ಷಕರೇ, ರಾಜ್ಯಾದ್ಯಂತ ಎಲ್ಲಾ BPL ಕಾರ್ಡ್ ಇದ್ದವರಿಗೆ ಮತ್ತು
ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹೌದು, ಎದಕ್ಕಂದ್ರೆ ಇನ್ ಮುಂದೆ ಇಂದಿರಾ ಕಿಟ್ ವಿತರಣೆ ಶುರುವಾಗಲಿದೆ. ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗೆ ಒಂದು ಪಡಿತರವನ್ನ ವಿತರಣೆ ಮಾಡಬೇಕು ಅಂತ ಸರ್ಕಾರ ಮೊದಲೇ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಈಗಾಗಲೇ ಎಲ್ಲ ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೋಸ್ಕರ ಬಜೆಟ್ ನಲ್ಲಿ 6,200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾದ್ರೆ ಈ ಬಾರಿ ವಿತರಣೆ ಆಗುತ್ತಾ ಇಂದಿರಾ ಕಿಟ್? ನೋಡಿ ವೀಕ್ಷಕರೇ, ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಅಂತೂ ನಿಮಗೆ ವಿತರಣೆ ಆಗುತ್ತೆ. ಕರ್ನಾಟಕ ಸರ್ಕಾರದಿಂದ ಇನ್ನೂ ಕೂಡ ಹಳೆ ಯೋಜನೆಯಂತೆ 5 ಕೆಜಿ ಅಕ್ಕಿಯನ್ನ ಮತ್ತು ಧಾನ್ಯಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಅನ್ನಭಾಗ್ಯ ಇಂದಿರಾ ಕಿಟ್ ಅನ್ನ ಇನ್ನೂ ಕೂಡ ಕೊಡ್ತಾ ಇಲ್ಲ ಅಂತ ಕಮೆಂಟ್ಗಳು ಮಾಡ್ತಾ ಇದ್ದಾರೆ ವೀಕ್ಷಕರೇ. ನೋಡಿ, ಈ ಒಂದು ಯೋಜನೆ ಒಮ್ಮೆ ಪ್ರಾರಂಭವಾದ ನಂತರ ಪ್ರತಿ ತಿಂಗಳು ನಿಮಗೆ ಕರೆಕ್ಟ್ ಆಗಿ ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗೆ ಪ್ರತಿ ಕುಟುಂಬಕ್ಕೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. ಆದ್ರೆ ನೋಡಿ ವೀಕ್ಷಕರೇ, ಯೋಜನೆ ಹೊಸದಾಗಿ ಪ್ರಾರಂಭವಾಗ್ತಾ ಇದೆ. ಎಲ್ಲಾ ಕುಟುಂಬಗಳಿಗೂ ಕೂಡ ಏಕಕಾಲದಲ್ಲಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಬೇಕು ಅಂದ್ರೆ ಸರ್ಕಾರ ಮೊದಲು 1,25,1,30,00,000 ಇಂದಿರಾ ಕಿಟ್ ಗಳನ್ನ ರೆಡಿ ಮಾಡಬೇಕು. ಒಟ್ಟು ನಮ್ಮ ಕರ್ನಾಟಕದಲ್ಲಿ 1,27,28,00,000 ಕುಟುಂಬಗಳಿದ್ದಾವೆ BPL. ಹೀಗಾಗಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಇಂದಿರಾ ಕಿಟ್ ಅನ್ನ ರೆಡಿ ಮಾಡಬೇಕು. ಕಿಟ್ ಗಳನ್ನ ಯಾವುದೇ ಒಂದು ಲೋಪವಿಲ್ಲದೆ ದುರ್ಬಳಕೆ ಆಗದಂತೆ ತಡಿಬೇಕು. ಇದಕ್ಕೋಸ್ಕರ ಸಭೆ ಮೇಲೆ ಸಭೆ ಕೂಡ ಮಾಡಲಾಗಿ ನಂತರ ಇದನ್ನ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ರು, ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ. ಆದ್ರೆ ಇನ್ನೂ ಕೂಡ ವಿತರಣೆ ಮಾಡಿಲ್ಲ ಅಂತ ಕಮೆಂಟ್ಗಳು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಮೇ ತಿಂಗಳಲ್ಲಿ ವಿತರಣೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಹೌದು, ಇದೇ ಒಂದು ಮೇ ತಿಂಗಳಿನಿಂದ ಪಡಿತರ ಚೀಟಿದಾರರಿಗೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಈಗ ವಿತರಣೆ ಮಾಡೋ ಎಲ್ಲ ಸಾಧ್ಯತೆ ಇದೆ. ಅಧಿಕೃತವಾಗಿ ಅಪ್ಡೇಟ್ ಬರೋದು ಮಾತ್ರ ಬಾಕಿ ಇದೆ ವೀಕ್ಷಕರೇ. ಟೆಂಡರ್ ಪ್ರಕ್ರಿಯೆ ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಅಷ್ಟು ಮಾತ್ರವಲ್ಲದೆ ಬಜೆಟ್ ನಲ್ಲೂ ಕೂಡ 6,200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಮೇ 1ರಿಂದ ಎಲ್ಲಾ ಕೂಡ ಇದು ಲಾಗು ಆಗ್ಬೇಕು ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಆದ್ರೆ ಇದನ್ನ ಏಕಕಾಲದಲ್ಲಿ ವಿತರಣೆ ಮಾಡ್ತಾರ, ಹಂತ ಹಂತವಾಗಿ ಜಿಲ್ಲೆವಾರು ವಿತರಣೆ ಮಾಡ್ತಾರ, ಇನ್ನೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಬರೋದು ಬಾಕಿ ಇದೆ ವೀಕ್ಷಕರೇ. ಒಟ್ಟಾರೆ ಹೇಳೋದಾದ್ರೆ ಇನ್ ಮುಂದೆ ನಿಮಗೆ ಅಕ್ಕಿನೂ ಕೂಡ ಸಿಗುತ್ತೆ. ಅಕ್ಕಿ ಜೊತೆಗೆ ಇಂದಿರಾ ಕಿಟ್, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಈ 4 ವಸ್ತು ಕೂಡ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಮನೆಯಲ್ಲಿ ಸೆಲ್ಫ್ ಲಾಕ್ ಡೌನ್ ಆಗಿ ಅಂತ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮೇ ತಿಂಗಳಲ್ಲಿ ಮತ್ತಷ್ಟು ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಲಿದೆ. ಅಂದ್ರೆ ಉಷ್ಣ ಶಾಖ ಅಲೆ ಇನ್ನೂ ಕೂಡ ಬಿಸಿಲಿದೆ ಕರ್ನಾಟಕದಲ್ಲಿ. ಹೀಗಾಗಿ ಇನ್ನು 1 ವಾರಗಳ ಕಾಲ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ಬಹುದು. ಹೀಗಾಗಿ ಜನರು ಮನೆಯಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಸ್ಪೆಷಲಿ ಅಂದ್ರೆ 11 ಗಂಟೆ 12 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೂ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬಾರದಂತೆ ಮನೆಯಲ್ಲಿ ಸೆಲ್ಫ್ ಲಾಕ್ ಡೌನ್ ಆಗ್ಬೇಕು. ಸ್ಪೆಷಲಿ ವಯಸ್ಸಾದವರು ಅಂದ್ರೆ 55-60 ವರ್ಷ ಮೇಲ್ಪಟ್ಟವರು, ಚಿಕ್ಕ ಮಕ್ಕಳು, ಹೃದಯ ರೋಗ ಸಂಬಂಧಿ ಕಾಯಿಲೆ ಇದ್ದವರು, ಅಂದ್ರೆ ಮತ್ತೆ ಇಲ್ಲಿ ತುಂಬಾ ಜನ ಆಸ್ಮಾ ಪೇಷಂಟ್ಸ್, ಇವರೆಲ್ಲ ಸ್ವಲ್ಪ ಎಚ್ಚರವಾಗಿರ್ಬೇಕು ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಸನ್ ಸ್ಟ್ರೋಕ್ ನಿಂದ ಬೀದರ್ ನಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ನೋಡಿ, ಸೂರ್ಯನ ಶಾಖದಿಂದ, ಸೂರ್ಯನ ಬಿಸಿಲು ತಾಳಲಾರದೆ ಮೃತ ಕೂಡ ಪಟ್ಟಿದ್ದಾರೆ. ಅಂದ್ರೆ ಯಾವ ತರ ಬಿಸಿಲು ಇರ್ಬೋದು. ಸ್ಪೆಷಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಹುಬ್ಬಳ್ಳಿ, ಗದಗ, ಧಾರವಾಡ, ಒಂದು ಬೆಳಗಾವಿ ಆಗಿರ್ಬೋದು, ಇನ್ನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕರಾವಳಿ ಭಾಗದಲ್ಲೂ ಕೂಡ ಬಿಸಿಲಿನ ಶಾಖ ಜಾಸ್ತಿ ಇದೆ. ಉಷ್ಣ ಅಲೆ ಬಿಸಿಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಮನೆಯಲ್ಲಿ ಈ ಸಮಯದಲ್ಲಿ ಲಾಕ್ ಡೌನ್ ಆಗಿ ಅಂದ್ರೆ ಮನೆಯಲ್ಲಿ ಅನಾವಶ್ಯಕವಾಗಿ 4 ಗಂಟೆವರೆಗೂ ಹೊರಗಡೆ ಬರಬೇಡಿ. ಸೂರ್ಯನ ಬೆಳಕಿಗೆ ನೇರವಾಗಿ ಮೈ ಒಡ್ಡಬೇಡಿ. ಛತ್ರಿನ ಬಳಸಿ, ಟೋಪಿನ ಬಳಸಿ, ಆದಷ್ಟು ನೀರು ಹೆಚ್ಚು ಸೇವಿಸಿ, ಎಳನೀರು ಸೇವಿಸಿ ಅಂತ ಆರೋಗ್ಯ ಇಲಾಖೆ ಒಂದು ಸಲಹೆಯನ್ನ ಜನರಿಗೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಚಿಕ್ಕ ಮಕ್ಕಳು, ವಯಸ್ಸಾದವರು ಇದ್ರೆ ಸ್ವಲ್ಪ ಕೇರ್ ತಗೊಳ್ಳಿ ಮನೆಯಲ್ಲಿ ಅಂತಾನೂ ಕೂಡ ಹೇಳಲಾಗುತ್ತೆ. ಇನ್ನು ವೀಕ್ಷಕರೇ, ಒಂದು ಕಡೆಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತಷ್ಟು ಭೀಕರವಾಗ್ತಾ ಇದ್ರೆ ಪಾಕಿಸ್ತಾನದಲ್ಲಿ ನಡೆದ ಕದನ ವಿರಾಮವು ಕೂಡ ಮುರಿದು ಬಿದ್ದಿದೆ. ಹೌದು, ಶಾಂತಿ ಸಭೆ ಕೂಡ ವಿಫಲವಾಗಿದೆ ವೀಕ್ಷಕರೇ. ಈಗ ಏನ್ ಬೇಕಾದ್ರೂ ಆಗ್ಬಹುದು. ಅಮೆರಿಕದವರು ಇರಾನ್ ದೇಶದ ಮೇಲೆ ಯಾವ ದಾಳಿ ಬೇಕಾದ್ರೂ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು. ಇದರೆಲ್ಲರ ನಡುವೆ ಮತ್ತೊಂದು ಅಚ್ಚರಿ ಎಂದಂತೆ ಇರಾನ್ ಅಮೆರಿಕ ಯುದ್ಧದ ನಡುವೆ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಗುಂಡಿನ ಸುರಿಮಳೆ ನಡೆದಿದೆ. ಅಮೆರಿಕದ ವಾಷಿಂಗ್ಟನ್ ಹಿಲ್ಟನ್ ಹೋಟೆಲ್ ನಲ್ಲಿ ಗುಂಡಿನ ದಾಳಿ ನಡೆದಿದೆ ವೀಕ್ಷಕರೇ. ವೈಟ್ ಹೌಸ್ ಪ್ರತಿನಿಧಿಗಳ ಔತಣಕೂಟದಲ್ಲಿ ಈ ಒಂದು ಗುಂಡಿನ ದಾಳಿ ನಡೆದಿದೆ ಅಂತಾನೂ ಕೂಡ ಹೇಳಲಾಗಿದೆ. ಮೊದಲೇ ಒಮ್ಮೆ ಬಾರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಅವಾಗ ಅವರ ಕಿವಿಗೆ ಡ್ಯಾಮೇಜ್ ಆಗಿತ್ತು. ಒಂದು ವೇಳೆ ಕಿವಿಗೆ ಬದಲಾಗಿ ತಲೆಗೆ ಬಿದ್ದಿದ್ರೆ ಅವತ್ತೇ ಡೊನಾಲ್ಡ್ ಟ್ರಂಪ್ ಅವರು ಮೃತಪಡ್ತಾ ಇದ್ರು. ಆದ್ರೆ ಜಸ್ಟ್ ಮಿಸ್ ಆಗಿತ್ತು. ಈ ಬಾರಿನೂ ಕೂಡ ಮತ್ತೊಮ್ಮೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೀತಾ ಇದ್ದು ಅಂತ ಹೇಳಲಾಗ್ತಾ ಇದೆ.
ಭದ್ರತಾ ವೈಫಲ್ಯ ಕಂಡು ಬಂದಿದೆ ವೀಕ್ಷಕರೇ. ವೇದಿಕೆ ಮೇಲೆ ಇದ್ದಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಯುದ್ಧ ಮತ್ತಷ್ಟು ಭೀಕರವಾಗಬಹುದು. ಯಾಕಂದ್ರೆ ಈ ಗುಂಡಿನ ದಾಳಿ ಇರಾನ್ ದೇಶದವರು ಮಾಡಿಸಿದ್ರ ಅಥವಾ ಅಮೆರಿಕದ ಒಳ ವೈರಿಗಳೇ ಮಾಡಿದ್ರ ಅದು ನಮಗ್ ಗೊತ್ತಿಲ್ಲ. ಆದ್ರೆ ನೋಡಿ, ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಭೀಕರವಾದ್ರೆ ಭಾರತಕ್ಕಂತೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮತ್ತಷ್ಟು ಕಾಡಬಹುದು. ಮತ್ತೆ ಕೇಂದ್ರ ಸರ್ಕಾರ ಕೂಡ ಮೊನ್ನೆ ತಾನೇ ಹೇಳಿದೆ, ನಿಮ್ಮ ಮನೆ ಹತ್ತಿರ ಈ ಒಂದು PNG ಕನೆಕ್ಷನ್ ಇದ್ರೆ, ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಇದ್ರೆ ಅದನ್ನ ತಗೊಳ್ಳೇಬೇಕು ನೀವು, ಇಲ್ಲ ಅಂತ ಹೇಳುವಂತಿಲ್ಲ. ಮತ್ತೆ ನಿಮ್ಮ ಮನೆಯಲ್ಲಿ ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಇದ್ರೆ ನೀವು ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ಮೇಲೆ ಆಧಾರ ಇರುವಂತಿಲ್ಲ, ಅಂದ್ರೆ ನೀವು ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡುವಂತಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದವರು ಪ್ರತಿಯೊಬ್ಬರು ಕೂಡ ಇದೇ ಒಂದು 30ನೇ ತಾರೀಕಿನ ಒಳಗೆ ಈ KYC ಮಾಡಿಸಿಲ್ಲ ಅಂದ್ರೆ ಈ KYC ಕೂಡ ಮಾಡಿಸಿಕೊಳ್ಳಿಲ್ಲವಾದಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣೆ ಬಂದ್ ಆಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ಹೀಗಾಗಿ ಪ್ರತಿಯೊಬ್ರು ಗ್ಯಾಸ್ ಸಿಲಿಂಡರ್ ಇದ್ದವರು ಈಗಾಗಲೇ ಈ KYC ಮಾಡಿಸಿದ್ರೆ ಓಕೆ, ಮಾಡಿಸಿಲ್ಲ ಅಂದ್ರೆ ಬೇಗನೆ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.